ಶ್ರೀ ಚಿದಾನಂದ ಮಹಾಸ್ವಾಮಿಗಳ ಸಾಹಿತ್ಯ ವೇದಿಕೆ ರಾಜ್ಯಘಾಟಕ ಹಿರಸಿಂಧೋಗಿ. ಎಲ್ಲರಿಗೂ ನಮಸ್ಕಾರ. ಕವನದ ಶೀರ್ಷಿಕೆ ಅನ್ನದಾತನ ಅಳಲು. ಅನ್ನದಾತ ಎಂದು ಬಾಯ್ತುಂಬ ಕರೆಯುವ ರೈತನ ಹೆಸರು ಮನಸ್ಸಿನಲ್ಲಿಯೂ ರಾರಾಜಿಸಬೇಕಲ್ಲವೇ? ತನ್ನ ಪ್ರಾಣವ ತೆತ್ತಿ ಜಗಕ್ಕೆ ಅನ್ನವನಿಕ್ಕಿ ತಾನು ಬರೀ ನೋವನುಂಡ ರೈತ ಮಹಾನ್ ತ್ಯಾಗಿಯಲ್ಲವೇ? ಏಳಿ ರೈತನ ಕಷ್ಟಕ್ಕೆ ಎದೆಯೊಡ್ಡಬೇಕಲ್ಲವೇ? ಏಳಿ ರೈತನ ಕಷ್ಟಕ್ಕೆ ಎದೆಯೊಡ್ಡಬೇಕಲ್ಲವೇ? ಬಿಸಿಲು ಮಳೆಯನ್ನದೇ ಭೂತಾಯಿಯ ಒಡಲಲ್ಲಿ ದುಡಿದು ಕೂತು ತಿನ್ನಲು ದಾರಿದೀಪವಾಗಿಲ್ಲವೇ? ಸೂಟು ಬೂಟು ಹಾಕಿದವನ ಮುಂದೆ ಕೈಯ ಕಟ್ಟಿ ಬೆನ್ನಬಾಗಿ ಮಾತನಾಡುವ ರೈತ ನಿಜಕ್ಕೂ ಸಾದಾಸೀದ ವ್ಯಕ್ತಿಯಲ್ಲವೇ? ಏಳಿ ರೈತನ ಕಷ್ಟಕ್ಕೆ ಎದೆಯೊಡ್ಡಬೇಕಲ್ಲವೇ? ಏಳಿ ರೈತನ ಕಷ್ಟಕ್ಕೆ ಎದೆಯೊಡ್ಡಬೇಕಲ್ಲವೇ? ಮಳೆಯ ನಂಬಿ ಬೆಳೆಯುವ ರೈತ ಬರಗಾಲ ಆವರಿಸಿದಾಗ ಆತನ ಬಾಳು ಬರುಡಲ್ಲವೇ? ಸಾಲ ಸೂಲ ಮಾಡಿ ಬಿತ್ತನೆ ಮಾಡಿ ಬೆಳೆಯು ನಷ್ಟಕ್ಕೀಡಾಗಿ ಸಾವಿಗೆ ಶರಣಾಗಿಲ್ಲವೇ? ಏಳಿ ರೈತನ ಕಷ್ಟಕ್ಕೆ ಎದೆಯೊಡ್ಡಬೇಕಲ್ಲವೇ? ಏಳಿ ರೈತನ ಕಷ್ಟಕ್ಕೆ ಎದೆಯೊಡ್ಡಬೇಕಲ್ಲವೇ? ಜೀವ ಉಳಿಸಲು ಬೇಕಿರುವುದು ಚಿನ್ನವಲ್ಲ ಅನ್ನವೆಂದು ತಿಳಿದು ಮೂಢನಾಗಿ ವರ್ತಿಸುವುದು ತಪ್ಪಲ್ಲವೇ? ಅನ್ನ ಬೆಳೆಯುವ ರೈತನನ್ನು ಗೌರವಿಸುವುದು ಪ್ರತಿಯೊಬ್ಬ ಮಾನವನ ಕರ್ತವ್ಯವಲ್ಲವೇ? ಏಳಿ ರೈತನ ಕಷ್ಟಕ್ಕೆ ಎದೆಯೊಡ್ಡಬೇಕಲ್ಲವೇ? ಏಳಿ ರೈತನ ಕಷ್ಟಕ್ಕೆ ಎದೆಯೊಡ್ಡಬೇಕಲ್ಲವೇ? ನಮಸ್ಕಾರ.